ಹಲೋ ಫ್ರೆಂಡ್ಸ್, ನಾನಿವತ್ತು ನುಗ್ಗೆ ಸೊಪ್ಪಿನ ಪರಾಟ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಗೋಧಿ ಹಿಟ್ಟು 1 ಕಪ್ಪು, ಅಂದರೆ ದೊಡ್ಡ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಚಿಕ್ಕ ಕಪ್ಪಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಎಣ್ಣೆ 1 ಬೌಲು, ಮೊಸರು ಅರ್ಧ ಕಪ್ಪು, ಶುಂಠಿ ಅರ್ಧ ಇಂಚು ತುರಿದಿಟ್ಕೊಂಡಿರೋದು, ಕರಿಬೇವು 10 ಎಲೆ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡಿರೋದು, ಬೆಳ್ಳುಳ್ಳಿ 10 ಹಲ್ಲು ಜಜ್ಕೊಂಡಿರೋದು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು, ಹಾಗೆ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಉಪ್ಪು ರುಚಿಗೆ, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ ಪುಡಿ ಅರ್ಧ ಸ್ಪೂನು, ಓಂಕಾಳು ಪುಡಿ ಅರ್ಧ ಸ್ಪೂನು, ಎಳ್ಳು 1 ಸ್ಪೂನು, ಹಚ್ಚ ಖಾರದ ಪುಡಿ 1 ಸ್ಪೂನು, ಇಂಗು 1/4 ಸ್ಪೂನು, ಅರಿಶಿನ ಪುಡಿ ಅರ್ಧ ಸ್ಪೂನು, ನುಗ್ಗೆ ಸೊಪ್ಪು 1 ಕಪ್ಪು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು. ಬನ್ನಿ ಯಾವ ಥರ ಅಂತ ಮಾಡೋಣ. ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಕಡಲೆ ಹಿಟ್ಟು, ಉಪ್ಪು ರುಚಿಗೆ, ಮೊಸರು ಹಾಕೋದ್ರಿಂದ ಸಾಫ್ಟ್ ಬರುತ್ತೆ ಪರಾಟ. ಮತ್ತು ಈ ಪುಡಿಗಳೆಲ್ಲ ಇದೆಯಲ್ಲ ಎಲ್ಲ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು, ಶುಂಠಿ ಎಲ್ಲ ಹಾಕ್ಕೊಳ್ಳೋಣ. ಸೊಪ್ಪು, ಎಣ್ಣೆ ಎಲ್ಲ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ಕಲಸಾಗಿದೆ ನೋಡಿ, ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು, ಯಾಕಂದ್ರೆ ನೆನಿತಾ ಸಾಫ್ಟ್ ಆಗಿಬಿಡುತ್ತೆ. ಈಗ ಲಟ್ಟಿಸ್ಕೊಂಡು ಪರಾಟ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಉಂಡೆಗಳು ಮಾಡಿಕೊಂಡು ಇದನ್ನು ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೋಬೇಕು. ಈ ಥರನೂ ಲಟ್ಟಿಸ್ಕೋಬೋದು. ನೀವು ಲಟ್ಸಾದ್ಮೇಲೆ ಬೇಕಾದರೆ ರೌಂಡ್ ಬೇಕಂದರೆ ಒಂದು ಟಿಫನ್ ಬಾಕ್ಸ್ ಶಾರ್ಪ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೋದು. ತವಾ ಬಿಸಿಯಾಗಿದೆ, ಬೇಯಿಸ್ಕೊಳ್ಳೋಣ. ಈಗ ನೀವು ಎಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕಿ ಬೇಯಿಸ್ಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪಿನ ಪರಾಟ. ಎರಡು ಕಡೆಯೂ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ತಿನ್ನುವಾಗ ಬೇಕಾದರೆ ನೀವು ತುಪ್ಪ ಹಾಕ್ಕೋಬೋದು. ಇದೇನು ಹಾಗೇನೆ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಆಗಿದೆ, ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿಯಾಗಿದೆ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪರೋಟ. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.